ಸಮುದ್ರ ಮೀನುಗಾರರ ಪಾಲಿನ ಆರಾಧ್ಯ ದೈವವಿದ್ದಂತೆ ಕಡಲ ಮಕ್ಕಳು ವರ್ಷಪೂರ್ತಿ ಮೀನು ಹಿಡಿದು ತಮ್ಮ ಜೀವನವನ್ನ ಸಾಗಿಸುತ್ತಾರೆ. ತಮಗೆ ಜೀವನವನ್ನ ನೀಡುವಂತಹ ಸಮುದ್ರ ತಾಯಿಗೆ ತಾವೇನಾದರೂ ನೀಡಬೇಕು ಅನ್ನೋದು ಅವರ ಆಸೆ. ಹೀಗಾಗಿ ಹಿಂದಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯವನ್ನ ಮುಂದುವರಿಸಿದ್ದಾರೆ. ಒಂದೆಡೆ ಕಳಸ ಹಿಡಿದು ಸಾಲಾಗಿ ಬರ್ತಿರೋ ಗೃಹಿಣಿಯರು, ಇನ್ನೊಂದೆಡೆ ಪ್ರಶಾಂತವಾಗಿರುವ ಸಮುದ್ರ ತಟದಲ್ಲಿ ಸಾಲಾಗಿ ಕೂತು ಸಮುದ್ರ ತಾಯಿಗೆ ಪೂಜೆ ಸಲ್ಲಿಸುತ್ತಿರುವ ಮಹಿಳೆಯರು, ಮತ್ತೊಂದೆಡೆ ಬೋಟ್ಗಳಿಗೆ ಹೂವು ಹಾಕಿ ಪೂಜೆ ಸಲ್ಲಿಸುತ್ತಿರುವ ಮೀನುಗಾರರು. ಈ ದೃಶ್ಯ ಕಂಡು ಬಂದದ್ದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಠಾಕೂರ್ ಕಡಲ ತೀರದಲ್ಲಿ. ಹೌದು, ನೂಲ ಹುಣ್ಣಿಮೆ ದಿನವನ್ನ ಕಾರವಾರದ ಮೀನುಗಾರ ಮಹಿಳೆಯರು ವಿಭಿನ್ನವಾಗಿ ಆಚರಣೆ ಮಾಡಿದ್ರು. ಮೀನುಗಾರರು ಸಮುದ್ರವನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಹೀಗಾಗಿ ಸಮುದ್ರ ನಮ್ಗೆ ಎಲ್ಲ ಕೊಡುತ್ತೆ, ನಾವು ಏನಾದ್ರೂ ಕೊಡಬೇಕು ಅಂತ ಹಿಂದಿನಿಂದಲೂ ಮೀನುಗಾರ ಮಹಿಳೆಯರು ನೂಲ ಹುಣ್ಣಿಮೆ ದಿನ ಕಳಸವನ್ನ ತಂದು ಸಮುದ್ರಕ್ಕೆ ಪೂಜೆ ಸಲ್ಲಿಸಿ ಕಾಯಿಯನ್ನ ಬಿಡುವ ಸಂಪ್ರದಾಯವನ್ನ ಆಚರಿಸಿಕೊಂಡು ಬಂದಿದ್ದಾರೆ. ಎಂದು ಗ್ರಹಣ ಇರೋದ್ರಿಂದ ಒಂದು ದಿನ ಮುಂಚಿತವಾಗಿಯೇ ಸಮುದ್ರಕ್ಕೆ ಮಹಿಳೆಯರು ಪೂಜೆ ಸಲ್ಲಿಸಿದ್ರು. ಹೀಗೆ ಮಾಡುತ್ತೇವೆ ನಾವು. 15 ದಿನ ವ್ರತ ಮಾಡ್ತೇವೆ. ಆಮೇಲೆ ಸಮುದ್ರದಲ್ಲಿ ವಿಸರ್ಜನೆ ಮಾಡ್ತಾರೆ. ನೂಲ ಹುಣ್ಣಿಮೆಗೆ ಕಳಸ ಪೂಜೆ ಮಾಡ್ತೇವೆ. ಹೌದು, ಸಮುದ್ರದ ನೀರು, ಬಾವಿ ನೀರೆಲ್ಲ ಹಾಕಿ ನಾವು ಅದರಲ್ಲಿ ಹಣ ಇಟ್ಟು ಸ್ವಲ್ಪ ಒಂದು 2 ರೂಪಾಯಿ, ಒಂದು 5 ರೂಪಾಯಿ ಕಾಯಿನ್ ಇಟ್ಟು ಪೂಜೆ ಮಾಡಿ ಆಮೇಲೆ ಇದು ನೂಲು ಹುಣ್ಣಿಮೆಗೆ ವಿಸರ್ಜನೆ ಮಾಡ್ತೇವೆ. ಅದರಲ್ಲಿ ಕಾಯಿ ಮತ್ತೇನಿಲ್ಲ, ಹೂವು ಅಷ್ಟೇ. ನಮ್ಮ ದೇವ್ರ ಸಾಮಾನು ಪೂಜೆ ಏನಿದೆ ಅಲ್ಲ ಅಷ್ಟೇ ಹಾಕ್ತೇವೆ. ಹೌದು. ಮಳೆಗಾಲದಲ್ಲಿ ಅಲೆಗಳ ಅಬ್ಬರ ಇರುವುದರಿಂದ ಜೊತೆಗೆ ಮೀನುಗಳು ಸಂತಾನೋತ್ಪತ್ತಿಯಲ್ಲಿ ತೊಡಗುವುದರಿಂದ ಮೀನುಗಾರಿಕೆ ಮಾಡುವುದಿಲ್ಲ. ನಂತರ ಈ ಸಮಯದಲ್ಲಿ ಮೀನುಗಾರರು ಮೀನುಗಾರಿಕೆಗೆ ಸಮುದ್ರಕ್ಕೆ ಇಳಿತಾರೆ. ಹೀಗಾಗಿ ಮೀನುಗಾರ ಮಹಿಳೆಯರು ಸಮುದ್ರಕ್ಕೆ ಇಳಿಯುವಾಗ ಮೀನುಗಾರಿಕೆ ಉತ್ತಮ ಮೀನುಗಳು ಬಿದ್ದು ಯಾವುದೇ ರೀತಿಯ ಅನಾಹುತ ಆಗದಿರಲಿ ಅಂತ ಪೂಜೆ ಸಲ್ಲಿಸುತ್ತಾರೆ. ಇದರಿಂದ ವರ್ಷ ಪೂರ್ತಿ ಉತ್ತಮ ರೀತಿಯಲ್ಲಿ ನಮಗೆ ಮೀನುಗಳು ಸಿಕ್ಕಿ ಯಾವುದೇ ಅನಾಹುತ ಆಗುವುದಿಲ್ಲ ಅಂತಾರೆ ಮೀನುಗಾರರು. ಸಮುದ್ರ ಪೂಜೆ ಮಾಡಿದರೆ ಸಮುದ್ರ ರಾಜನಿಗೆ ನಮ್ಮ ಮೇಲೆ ಇದು ಗೌರವ ಇಟ್ಟುಕೊಂಡು ನಮ್ಮನ್ನು ಒಳ್ಳೆಯ ರೀತಿಯಿಂದ ಈ ಜನರು ಒಳ್ಳೆಯದಾಗಿರ್ತಾರೆ. ಅವರನ್ನು ಹೇಗಾದರೂ ಮಾಡಿ ನಾವು ಅವರ ಜೀವನೋಪಾಯ ಸಲುವಾಗಿ ಬಲೆ ಹಾಕಿದರೆ ಅವರಿಗೆ ಬಲೆಗೆ ಮೀನೆಲ್ಲ ಕೊಡಬೇಕು. ಅದರಿಂದ ಅವರ ಜೀವನ ಒಳ್ಳೆಯದಾಗಿ ನಡೆದುಕೊಂಡು ಹೋಗಲಿಕ್ಕೆ ಚಲೋ ಆಗ್ತದೆ ಅಂಥೇಳಿ ಅವರು ನಮಗೆ ತುಂಬ ಮೀನುಗಳನ್ನು ಕೊಡ್ತಾರೆ. ಒಟ್ನಲ್ಲಿ ಆಧುನಿಕತೆ ಮೋಡಿಯಲ್ಲಿ ಸಂಪ್ರದಾಯ ಮರೆಯಾಗ್ತಿರುವ ಕಾಲದಲ್ಲಿ ಕಾರವಾರದಲ್ಲಿ ಮೀನುಗಾರ ಮಹಿಳೆಯರು ಮಾತ್ರ ಕಳಸವನ್ನ ಹೊತ್ತು ಸಮುದ್ರ ಪೂಜೆ ಮಾಡುವ ಮೂಲಕ ಎಂದಿಗೂ ಸಂಪ್ರದಾಯ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಸಂದೀಪ್ ಸಾಗರ್, TV9 ಕಾರವಾರ.